ನೀವು ಸಮಸ್ಯೆಯನ್ನ ನೋಡಬಾರ್ದು ಅಂದ್ರೆ, if you want to overcome problems, ನೀವು ಸಮಸ್ಯೆಯನ್ನ ಜಯಿಸಬೇಕು ಅಂದ್ರೆ, then open your eyes for God's word. ದೇವರ ವಾಕ್ಯಕ್ಕೆ ನಿಮ್ಮ ಕಣ್ಗಳನ್ನ ತೆರೀರಿ. ದೇವರ ವಾಕ್ಯ ಸಜೀವವಾದದ್ದು, ಕಾರ್ಯ ಸಾಧಕವಾದದ್ದು. ದೇವರ ವಾಕ್ಯ ಸಜೀವವಾದದ್ದು, ಕಾರ್ಯ ಸಾಧಕವಾದದ್ದು. ನಾ ಪ್ರವಾದಿಸ್ತೇನೆ, ಕರ್ತನುடைய வார்த்தையை விசுவாசிக்கிறவன், ದೇವರ ವಾಕ್ಯವನ್ನು ನಂಬುವವನು, ಕರ್ತನುடைய வார்த்தையை நம்புகிறவன், ದೇವರ ವಾಕ್ಯವನ್ನು ನಂಬುವವನು ಸಿಯೋನ್ ಪರ್ವತத்தை போல் ಉறுதிಯಾಗಿರುತ್ತಾನೆ. ಅವನು ಚಿಯೋನ್ ಪರ್ವತದ ಹಾಗೆ ದೃಢವುಳ್ಳವನಾಗಿರ್ತಾನೆ. ಉறுதிಯಾಗಿರುತ್ತಾನೆ. ಅವನು ಭರವಸೆ ಉಳ್ಳವನಾಗಿರ್ತಾನೆ. ಅವನು ಯಾವುದಕ್ಕೂ ಭಯ ಪಡೋದಿಲ್ಲ. ಅವನು ಯಾವುದಕ್ಕೂ ಭಯ ಪಡೋದಿಲ್ಲ. ಅದು ದೇವರ ವಾಕ್ಯವೇ. ಅದೇ ದೇವರ ವಾಕ್ಯವೇ. ಅದು ಈ ದಿನ ನಿಮ್ಮ ಕೈಯಲ್ಲಿದೆ. ಎಲಿಶಾವಾ வாழ்றீங்களா ಇಲ್ಲ ಗೆಹಜಿಯಾ வாழ்றீங்க? ಎಲಿಷನಂತೆ ಜೀವಿಸ್ತೀರಾ ಇಲ್ಲ ಗೆಹಜಿ ಅಂತೆ ನೀವು ಜೀವಿಸ್ತೀರಾ? ಏನೋ ಒಂದನ್ನ ಊಹಿಸ್ಕೊಂಡು ಅದನ್ನ ನೀವೇ ಬೆಲೂನ್ ತರ ಊದಿ ದೊಡ್ಡದಾಗ ಒಂದು ಸಮಸ್ಯೆನ ಮಾಡ್ತೀರಾ? ಇಲ್ಲ, ದೊಡ್ಡ ಸಮಸ್ಯೆನ ಮೇಣದಂತೆ ಕರಗಿಸುವಂತ ದೇವರನ್ನ ನೋಡ್ತೀರಾ. ಆಮೆನ್, ಆಮೆನ್. ಆಮೆನ್. ಎಷ್ಟು ಜನ ಆಮೆನ್ ಅಂತೀರಾ? ಸಾರ್ವಭೌಮನಾದ ಯೆಹೋವನ ಮುಂದೆ, ಆಮೆನ್, ಸಾರ್ವಭೌಮನಾದ ಯೆಹೋವನ ಮುಂದೆ ಎಲ್ಲ ಪರ್ವತಗಳು ಕೂಡ ಎಲ್ಲ ಪರ್ವತಗಳು ಕೂಡ ಮೇಣದಂತೆ ಕರಗಿ ಅದು ಹಾಗೆ ಕರಗಿ ಹೋಗ್ಬಿಡುತ್ತದೆ. ನಾನು ನಿಮ್ಮನ್ನು ಉತ್ತೇಜನ ಪಡಿಸ್ತೇನೆ. ದೇವರ ವಾಕ್ಯವನ್ನು ಓದ್ಲಿಕ್ಕೆ ಆರಂಭಿಸಿರಿ. ಶತ್ರುವನ್ನ ನಾಶಪಡಿಸಲಿಕ್ಕಿರುವಂತ ಒಂದೇ ಒಂದು ಆಯುಧ, ಅದು ದೇವರ ವಾಕ್ಯ ಮಾತ್ರವೇ. ಹೇಗೆ ಯೇಸು ದೇವರ ವಾಕ್ಯವನ್ನು ಓದಿದ್ರು ಗೊತ್ತಾ? ಯೇಸು ಸಬ್ಬತ್ ದಿನದಲ್ಲಿ ಸಭಾ ಮಂದಿರಕ್ಕೆ ಬಂದನು. ಆತನು ವೇದಿಕೆ ಮೇಲೆ ಬಂದನು. ಆತನಿಗೆ ಯೆಶಾಯನು ಬರೆದ ಸುರುಳಿಯನ್ನ ಕೊಟ್ಟರು. ಯೇಸು ಏನ್ ಮಾಡಿದ್ರು ಗೊತ್ತಾ? ಈ ರೀತಿಯಾಗಿ ಯೇಸು ಓದಿದ್ರ. ನಾವು ಬೈಬಲ್ ಹೇಗೆ ಓದ್ತೀವಿ? Hallelujah. Hallelujah. No, what did Jesus do? ಯೇಸು ಏನ್ ಮಾಡಿದ್ರು ಗೊತ್ತಾ? Jesus loudly said, the Spirit of the Lord God is upon me. ಯೇಸು ಶಬ್ದವಾಗಿ ಹೇಳಿದ್ರು, ಕರ್ತನ ಆತ್ಮನು ನನ್ನ ಮೇಲೆ. ಎಲ್ಲಿ ಪಡಿಕೆ ಬರೀಂಗ ಬೈಬಲ್? ಯಾವ ರೀತಿ ಬೈಬಲ್ ಓದ್ಲಿಕ್ಕಿದ್ದೀರಾ? ನಿಮಗೆ ಮಾತ್ರ ಕೇಳಬಾರದು, ನಿಮಗೆ ಭಯನ ತರ್ತಾನಲ್ಲ ಆ ದುರಾತ್ಮಗೂ ಕೇಳಬೇಕು. ನಿಮಗೆ ಮಾತ್ರ ಕೇಳಬಾರದು, ನಿಮಗೆ ಭಯಪಡಿಸ್ತಾನಲ್ಲ ಆ ದುಷ್ಟಾತ್ಮನು ಕೇಳಿಸ್ಕೊಳ್ಬೇಕು. If you are saying ನಮ್ಮನೆಯಲ್ಲಿ ಎಲ್ಲ ರಕ್ಷಣೆಗೆ ಬಂದಿದ್ವಿ, ಇವನು ಒಬ್ಬನೇ ಪಿಚಾಚಿ ಬೈಬಲೇ ಓದಲ್ಲ ಅಂತ ಯಾರ ಬಗ್ಗೆನೂ ಹೇಳೋದು ಬಿಟ್ಟು ನೀವೇ ಜೋರಾಗಿ ಓದ್ರಿ, ಅವ್ರ ಕಿವಿಯಲ್ಲಿ ಬೀಳಿಯೋದು. ನಿಮ್ಮ ಮನೆಯಲ್ಲಿ ಇವನು ಬೈಬಲೇ ಓದಲ್ಲ ಅಂತ ಹೇಳೋದನ್ನ ಬಿಟ್ಟು ಜೋರಾಗಿ ಓದಿ ಅವರು ಕೇಳಿಸ್ಕೊಳ್ಳಂಗೆ. ನಾನು சொல்றது புரியுதுங்களா? ನಾನು ಹೇಳೋದು ಕೇಳಿಸ್ಕೊಳ್ತಿದ್ದೀರಾ? ಬೈಬಲ್ should be read loudly. ದೇವರ ವಾಕ್ಯ ಜೋರಾಗಿ ಓದಬೇಕು. ಬೈಬಲೇ ಪಡಿಸಿಲ್ಲ ಅರ್ಥ, ನೀನು ಸತ್ತಮ ಪಡಿಕಲೇನ. ನೀವು ಜೋರಾಗಿ ಓದಿಲ್ಲ ಅಂದ್ರೆ ನೀವು ಬೈಬಲ್ ಓದಿಲ್ಲ ಅಂತ ಅರ್ಥ. ಎಷ್ಟು ಜನ ಆಮೆನ್ ಅಂತೀರಾ? Hallelujah. Sit with your Bible, meditate the Bible. ದೇವರ ವಾಕ್ಯದೊಂದಿಗೆ ಕುಳಿತು ದೇವರ ವಾಕ್ಯವನ್ನ ಧ್ಯಾನಿಸ್ರಿ. Look at what it is written about you. ನಿಮ್ಮನ್ನು ಕುರಿತಾಗಿ ಅಲ್ಲಿ ಏನು ಬರೆಯಲ್ಪಟ್ಟಿದೆ ಅನ್ನೋದನ್ನ ನೋಡ್ರಿ. Word enters inside. ನಿಮ್ಮೊಳಗೆ ದೇವರ ವಾಕ್ಯ ಪ್ರವೇಶಿಸುವಾಗ fear leaves you. ಭಯ ನಿಮ್ಮನ್ನು ಬಿಟ್ಟು ಹೋಗ್ತದೆ. ಭಯ ನಿಮ್ಮನ್ನು ಬಿಟ್ಟು ಹೋಗೋ. ಭಯ ನಿಮ್ಮನ್ನು ಬಿಟ್ಟು ಹೋಗ್ತದೆ. உங்களுக்கு ಪ್ರಾಮಿಸ್ பண்றேங்க. ನಾನು ನಿಮಗೆ ವಾಗ್ದಾನ ಮಾಡ್ತೇನೆ. Amen. A great man of God, amen, Reinhard Bonnke, amen, went for a TV interview. ಒಬ್ಬ ದೊಡ್ಡ ದೇವ ಸೇವಕರಾದ ರೆನಾಲ್ಡ್ ಬಾಂಕೆ ಅವರು ಒಂದು ಟಿವಿ ಸಂದರ್ಶನಕ್ಕಾಗಿ ಹೋದರು. The interviewer questioned him. ಆ ಸಂದರ್ಶನ ತೆಗೆಯುವ ಆ ವ್ಯಕ್ತಿ ಅವರನ್ನ ನೋಡಿ ಪ್ರಶ್ನೆ ಕೇಳ್ತಾ ಇದ್ದಾರೆ. Sir, you are spreading lies everywhere. ಸರ್, ಎಲ್ಲ ಕಡೆ ನೀವು ಸುಳ್ಳನ್ನೇ ಪ್ರಸರಿಸ್ತಾ ಇದ್ದೀರಾ. Amen. He asked, what lie did I say? ಅವ್ರು ಕೇಳಿದ್ರು, ಯಾವ ಸುಳ್ಳನ್ನ ನಾನು ಮಾತಾಡಿದ್ದೇನೆ? She said, ಆಕೆ ಹೇಳಿದ್ಲು, you say that amen, Jesus blood washes our sins. ನೀವು ಹೇಳ್ತೀರಾ ಯೇಸುವಿನ ರಕ್ತ ನಮ್ಮ ಪಾಪಗಳನ್ನೆಲ್ಲ ತೊಳೆದು ಬಿಡ್ತದೆ ಅಂತ. Hallelujah. Hallelujah. But ಆದ್ರೆ amen, logically, ಆದ್ರೆ ನೋಡ್ಬೇಕಾದ್ರೆ amen, just how is it possible, sir? ಅದು ಹೇಗೆ ಸರ್ ಸಾಧ್ಯ? 2000 years ago someone dies. 2000 ವರ್ಷಗಳ ಹಿಂದೆ ಯಾರೋ ಒಬ್ರು ಸತ್ರು. Amen. He shed his blood 2000 years ago. 2000 ವರ್ಷಗಳ ಹಿಂದೆ ಆತ ರಕ್ತ ಸುರಿಸಿದ್ದು. You say that his blood washes our sins now, even in these days. ನೀವು ಹೇಳ್ತೀರಾ ಈಗ ಕೂಡ ಆ ರಕ್ತ ನಮ್ಮ ಪಾಪಗಳನ್ನ ತೊಳಿತದೆ ಅಂತ. ಇದನ್ನ ಹೆಂಗೆ ನಂಬೋದು? ಇದನ್ನ ನಾವು ಹೇಗೆ ತಾನೇ ನಂಬೋದು?
ಹೌದು. Do you know what did Reinhard Bonnke answer? ಅದಕ್ಕೆ ರೇನಾಲ್ಡ್ ಬಾಂಕೆ ಏನ್ ಹೇಳಿದ್ರು He ಗೊತ್ತಾ? said, ಅವ್ರು ಹೇಳಿದ್ರು, if you go to a big soap factory, ನೀವು ದೊಡ್ಡ ಸೋಪ್ ಫ್ಯಾಕ್ಟ್ರಿಗೆ ಹೋದ್ರೆ, I mean, if you go to a big soap factory, ನೀವು ದೊಡ್ಡ ಸೋಪ್ ಫ್ಯಾಕ್ಟ್ರಿಗೆ ಹೋದ್ರೆ, I mean, and you look at the soap, ಆ ಸೋಪ್ ಅನ್ನ ನೀವು ನೋಡಿದ್ರೆ, and you say, ಅದನ್ನ ನೋಡಿ, ಇದು ಹೆಂಗೆ ಕ್ಲೀನ್ ಮಾಡಕ್ಕಾಯ್ತದೆ ನಾನು, ಇದು ಹೇಗೆ ನನ್ನನ್ನ ಕ್ಲೀನ್ ಇದು ಮಾಡಕ್ ಆಗ್ತದೆ, ಹೆಂಗೆ ಕೊಳೆನ ತೆಗಿಯಕ್ಕಾಗ್ತದೆ. ಇದು ಹೆಂಗೆ ಕೊಳೆ ತೆಗಿಯಕ್ಕಾಗ್ತದೆ. I mean, when you will know, ಯಾವಾಗ ನಿಮಗೆ ಅದು ಗೊತ್ತಾಗ್ತದೆ, ಯಾವಾಗ ಅದು ಅರ್ಥ ಆಗುತ್ತೆ, when you apply to your body, ಆ ಸೋಪನ್ನ ತಕೊಂಡು ನೀವು ಮೈಗೆ ಹಚ್ಕೊಳ್ಳುವಾಗ, put it to your face, ನಿಮ್ಮ ಮುಖಕ್ಕೆ ಅದನ್ನ ಹಚ್ಕೊಳ್ಳುವಾಗ, ಆವಾಗಲೇ ನಿನಗೆ ಗೊತ್ತಾಗೋದು ಆ ಸೋಪ್ ಏನ್ ಮಾಡ್ತದೆ ಅಂತ. ಆವಾಗೇ ನಿನಗೆ ಗೊತ್ತಾಗೋದು ಆ ಸೋಪ್ ನಿನ್ ಜೀವನದಲ್ಲಿ ಏನ್ ಮಾಡ್ತದೆ. Being to a soap factory doesn't make you clean. ಸೋಪ್ ಫ್ಯಾಕ್ಟ್ರಿಗೆ ಹೋಗ್ಬಿಡೋದ್ರಿಂದ ನೀನ್ ಕ್ಲೀನ್ ಆಗಲ್ಲ. Speaking about that soap doesn't make a sense. ಆ ಸೋಪ್ ಕುರಿತಾಗಿ ಮಾತಾಡ್ತಾ ಇದ್ರು ಏನ್ ಕಾರ್ಯ ನಡೆಯಲ್ಲ. If you apply it, ಆದ್ರೆ ಆ ಸೋಪ್ ಅನ್ನ ನೀನು ಅಪ್ಲೈ see the ಮಾಡುವ result of it. ಅದರಿಂದ ಬರುವ ಫಲಿತಾಂಶವನ್ನು ನೀವು ಕಾಣ್ತೀಯಾ? ಹೌದು ತಾನೆ. So that's why ಅದಕ್ಕೆ he said Jesus blood ಬಗ್ಗೆ ಮಾತಾಡೋದನ್ನ ಬಿಟ್ಟು, ಅದಕ್ಕೆ ಆತ ಹೇಳ್ದ, ನೀ ಯೇಸು ಸ್ವಾಮಿಯ ರಕ್ತದ ಕುರಿತಾಗಿ ಮಾತಾಡೋದನ್ನ ಬಿಟ್ಟು, ಪಾಪನ ತೊಳಿ ಅಂತ ಕೇಳಿ ನೋಡು ಏನ್ ನಡೀತದೆ ಅಂತ ನಿನಗೆ ಅನುಭವ. ಯೇಸುವೇ ನಿನ್ ರಕ್ತದ ನನ್ನ ಪಾಪನ ತೊಳಿ ಅಂತ ಪ್ರಾರ್ಥನೆ ಮಾಡಿ ಏನ್ ನಡೀತದೆ ಅನ್ನೋದನ್ನ ನೋಡು. I tell you, ಈ ದಿನ ನಾನು ನಿನ್ಗೆ ಹೇಳ್ತೇನೆ, ಇವತ್ತು ಬನ್ರಿ ನಿನಗೋಸ್ಕರ ಪ್ರೇಯರ್ ಮಾಡ್ತೀನಿ. ಯೇಸು ನಾಮದಲ್ಲಿ ಭಯ ಬಿಟ್ಟೋಗ್ಲಿ, ಭಯ ಬಿಟ್ಟೋಗ್ಲಿ ಅಂದ್ರೆ for half an hour you will be without fear. Amen. When you go back, when you encounter the problem again, you will come back to the place where you were before. ನೀವು ಭಯ ಇದೆ ಅಂತ ಬಂದು ನೀವು ಪ್ರಾರ್ಥನೆ ಮಾಡಿಸ್ಕೊಂಡು ಅರ್ಧ ಗಂಟೆ ನೀವು ಪ್ರಾರ್ಥನೆ ಮಾಡಿಸ್ಕೊಂಡ್ರು ಕೂಡ ಆ ಅರ್ಧ ಗಂಟೆವರೆಗೂ ಆ ಭಯ ನಿಮ್ಮನ್ನ ಬಿಟ್ಟು ಹೋಗ್ತದೆ. ಆದ್ರೆ ಮತ್ತೆ ನೀವು ಹಿಂತಿರುಗಿ ಹೋಗುವಾಗ ಆ ಭಯ ಮತ್ತೆ ನಿಮ್ಮನ್ನು ಬಂದು ಆವರಿಸ್ತದೆ. Satan brings new problems. ಸೈತಾನ ಹೊಸ ಹೊಸ ಸಮಸ್ಯೆಗಳನ್ನು ತರ್ತಾನೆ. Satan brings that old problem which you were, very thoughtful, very feared about. ಸೈತಾನ್ ನೀವು ತುಂಬಾ ಚಿಂತೆ ಮಾಡ್ತಾ ಇದ್ದಂತ ಒಂದು ಹಳೆಯ ಒಂದು ಸಮಸ್ಯೆಯನ್ನ ಮತ್ತೆ ತಂದು ನಿಮ್ಮನ್ನ ಚಿಂತೆಗೊಳಪಡಿಸ್ತಾನೆ. Tries to attack your weakness. ಅವನು ನಿಮ್ಮ ಬಲಹೀನತೆಗಳ ಮೇಲೆ ಆಕ್ರಮಣ ಮಾಡ್ಲಿಕ್ಕೆ ನೋಡ್ತಾನೆ. God is giving you a powerful secret. ಆದ್ರೆ ಈ ದಿನ ದೇವರು ಒಂದು ದೊಡ್ಡ ಬಲವಾದ ರಹಸ್ಯವನ್ನು ನಿಮ್ಮೊಂದಿಗೆ ಮಾತಾಡ್ತಾ ಇದ್ದಾರೆ. When he opens your weakness, open God's word. ಅವನು ನಿಮ್ಮ ಬಲಹೀನತೆಯನ್ನ ತೆಗೆಯುವಾಗ ನೀವು ದೇವರ ವಾಕ್ಯವನ್ನ ತೆರೀರಿ. ಎವಳ ಬೇರೆ ಆಮೆನ್ சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? ಎಷ್ಟು ಜನ ಆಮೆನ್ ಅಂತೀರಾ? ಎಷ್ಟು ಜನ ನಂಬ್ತೀರಾ? ಇನ್ನು ಮುಂದೆ Amen. I am going to meditate God's word. ನಾನು ದೇವರ ವಾಕ್ಯವನ್ನ ಧ್ಯಾನಿಸ್ತೇನೆ. The more you are full of God's word, ಎಷ್ಟು ಹೆಚ್ಚಾಗಿ ದೇವರ ವಾಕ್ಯದಿಂದ ನೀವು ತುಂಬಲ್ಪಡ್ತೀರೋ, fear has no place. ಭಯಕ್ಕೆ ಸ್ಥಳವೇ ಇಲ್ಲ. Fear has no place. ಭಯಕ್ಕೆ ಸ್ಥಳವೇ ಇಲ್ಲ. How many of you are ready to surrender? ಎಷ್ಟು ಜನ ಒಪ್ಪಿಸಿಕೊಡ್ಲಿಕ್ಕೆ ಸಿದ್ಧವಾಗಿದ್ದೀರಿ?